ಈಗ ನಿಮಗೆ ಟಿಕೆಟ್ ಅನೌನ್ಸ್ ಆದ ಹೊಸರಲ್ಲಿ ನೀವೇನು ಮಾತಾಡಲಿಲ್ಲ, ಬಟ್ ಪ್ರತಾಪ್ ಸಿಂಹ ಅವರು ತಮ್ಮ ಬೇಜಾರನ್ನು ಬೇರೆ ಬೇರೆ ರೀತಿಯಲ್ಲಿ ತುಂಬ ನಾಟ್ ಇನ್ ಅ ವೆರಿ ರಾಂಗ್ ವರ್ಡ್ಸ್ ಅವ್ರು ಹೇಳಿದ್ರು, ನಾನಾದರೆ ಎಲ್ಲರೂ ಕೈಗೂ ಸಿಗ್ತಿದ್ದೆ, ಮಹಾರಾಜರು ಅವ್ರ ಎಲ್ಲರ ಕೈಗೆ ಸಿಗ್ತಾರಾ ಇತ್ಯಾದಿ ಇತ್ಯಾದಿ ಏನೋ ಮಾತಾಡಿದ್ರು. ಅದೆಲ್ಲ ಆಗಿ ರಿಸಲ್ಟ್ ಬಂದು ಈಗ 3 ಅಧಿವೇಶನಗಳ ಮುಗಿದ ಮೇಲೆ ನಿಮ್ಮದು ಪ್ರತಾಪ್ ಅವ್ರದ್ದು ಏನು ಸಂಬಂಧ ಹೇಗಿದೆ? ಮಾತಾಡ್ತಿರ್ತೀರಾ? ಹಿಂದೆ ಹೇಗಿತ್ತು ಅದೇ ರೀತಿ ಇವಾಗಲೂ ಸಹ ಇದೆ. ಓಕೆ. ಎಲ್ಲಿ ನಮಗೇನು ಹಿಂದೆ ನಾವು MP ಸ್ಥಾನದಲ್ಲಿರುವಾಗ ನಾವು ಏನೇ ಬೇರೆ ಬೇರೆ ಕೆಲಸಕ್ಕಾಗಿ ಏನೇನು ಮೈಸೂರಲ್ಲಿ ಏನಾದರೂ ಇದ್ದರೆ ಅವರು ಅಪ್ಡೇಟ್ ಮಾಡ್ತಾಯಿದ್ರು, ಕೆಲವು ಇದೆಲ್ಲ ಮಾಡ್ತಾಯಿದ್ರು. ಈಗ ಅವರೇ ಸ್ಥಾನದಲ್ಲಿರೋ ಕಾರಣಕ್ಕಾಗಿ ನಮಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಎಲ್ಲಿ ಸೂಕ್ತ ಸಮಯದಲ್ಲಿ ನಮಗೆ ಏನಾದರೂ ವಿಷಯ ಇದ್ದರೆ ಅಥವಾ ಏನಾದರೂ ಸಂಪರ್ಕ ಮಾಡಬೇಕಾಗಿದ್ರೆ ನಾವು ಮಾಡ್ತೀವಿ. ನನ್ನಲ್ಲಿ ಏನಿಲ್ಲ, ನಮಗೆ ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ದೇರ್ ಆರ್ 2 ways ಆಫ್ ರನ್ನಿಂಗ್ ಅ ನೇಷನ್ ಆರ್ ಅ ಸ್ಟೇಟ್ ಅಂತಾರೆ. ಒಂದು ಜನರಿಗೆ ಮೀನುಗಳನ್ನು ಕೊಡೋದು, ಇನ್ನೊಂದು ಮೀನು ಹಿಡಿಯೋದು ಕಲಿಸೋದು ಅಂತ. ಈ ಜನಸಾಮಾನ್ಯರು ಮಾತಾಡೋದು, ಅದರಲ್ಲೂ ವಿಶೇಷವಾಗಿ ಮೋದಿ ಬೆಂಬಲಿಗರು ಮಾತಾಡೋದು, ಮೋದಿ ಮೀನು ಹಿಡಿಯೋದು ಕಲಿಸ್ತಾರೆ, ಸಿದ್ದರಾಮಯ್ಯನವರು ಮೀನು ಕೊಡ್ತಾರೆ ಅಂತ. ದಿಸ್ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್ ನಿಮ್ಮ ಅಭಿಪ್ರಾಯ, ನೀವೇನು ಕೂತ್ಕೊಂಡು ಏನು ಯೋಚನೆ ಮಾಡ್ತೀರಿ ಇದ್ರ ಬಗ್ಗೆ? ಉಚಿತವಾಗಿ ಕೊಡುವಂಥದ್ದು ಮತ್ತು ವೆಲ್ಫೇರ್ಗೋಸ್ಕರ ಅಂದರೆ ಜನರ ಹಿತದೃಷ್ಟಿಯಲ್ಲಿ ಕೊಡುವಂಥದ್ದು ಯೋಜನೆಯಲ್ಲಿ ಭಾಳ ವ್ಯತ್ಯಾಸ ಇದೆ. ಎಸ್. ಸಬ್ಸಿಡಿಗಳು ಕೊಡೋದು ಮತ್ತು ಅವರ ವೆಲ್ಫೇರ್ಗೋಸ್ಕರ ಕೆಲವು ಕೆಲಸ ಮಾಡೋದ್ರಲ್ಲಿ ಸಂಪೂರ್ಣವಾದ ಒಂದು ಒಪ್ಪಿಗೆ ಇದೆ. ಸಂಪೂರ್ಣವಾಗಿ ಅವ್ರಿಗೆ ಉಚಿತ ಒಂದು ಸೌಲಭ್ಯ ಕೊಡೋದು ಅದು ಭಾಳ ಕಷ್ಟ ಆಗುತ್ತೆ ಸಸ್ಟೈನ್ ಮಾಡೋಕ್ಕೆ. ಹೌದು. ಆರ್ಥಿಕ ಒಂದು ದೃಷ್ಟಿಯಲ್ಲಿ ನಾವು ನೋಡೋಕ್ಕೆ ಹೋದರೆ, ಯಾಕಂದರೆ ಹಣ ಎಲ್ಲಿಂದಾನೋ ಬರಬೇಕಲ್ಲ. ನಾವು ಜನರೇಟ್ ಏನು ಹಣವನ್ನು ಉತ್ಪಾದಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ, ಅದು ಸಫಿಷಿಯೆಂಟಾ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇಟ್ಸ್ ಇಕನಾಮಿಕ್ ಕ್ವೆಶ್ಚನ್. ಜನರಿಗೆ ನಾವು ಫ್ರೀ ಅಂತ ಕೊಡಬೇಕಂದ್ರೆ ನಮಗೇನು ಸಮಸ್ಯೆ ಇಲ್ಲ, ಒಳ್ಳೆಯದೇ. ವಿ ವಾಂಟ್ ಟು ಗಿವ್ ಅ ವೆಲ್ಫೇರ್ ಸ್ಟೇಟ್. ಹೌದು. ಆದರೆ ಇದು ಆರ್ಥಿಕ ಪ್ರಶ್ನೆ. ಸೊ ಅದರ ದೃಷ್ಟಿಯಲ್ಲಿ ನೀವು ಎಫಿಷಿಯೆಂಟಾಗಿ ಹಣನ ಉಪಯೋಗಿಸ್ತಾ ಇದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕು. ಎಫಿಷಿಯನ್ಸಿ ಇದೆಯಾ ಇಲ್ವಾ?